ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿದ್ದ ಶಿಕ್ಷಣ ಸಚಿವರ ರಾಜೀನಾಮೆಗೂ ಕಾರಣ ಆಗಿದ್ದ ನೀಟ್ ಪೇಪರ್ ಲೀಕ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. NTA ನೇಮಕ ಮಾಡಿದ್ದ ವಿಷಯ ತಜ್ಞರೇ ಹಣಕ್ಕಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದಾರೆ ಅನ್ನೋದು ಬಯಲಾಗಿದೆ. ಇದೇನೋ ಕಡೆ ಗಳಿಗೆಯಲ್ಲಿ ಆಗಿದ್ದಲ್ಲ, ವ್ಯವಸ್ಥಿತವಾಗಿ ನಡೆದ ಬಹುರಾಜ್ಯಗಳ ಕ್ರಿಮಿನಲ್ ಷಡ್ಯಂತ್ರ ಅಂತ CBI ಹೇಳಿದೆ. ದಿಲ್ಲಿಯ ರೌಸ್ ಅವೆನ್ಯೂ ಕೋರ್ಟ್ಗೆ ಸುಮಾರು 96 ಪುಟಗಳ ಚಾರ್ಜ್ ಶೀಟ್ ಅನ್ನ CBI ಹಾಕಿದೆ. ಈಗ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಭರ್ತಿ 20,000 ಪುಟಗಳ ದಾಖಲೆಗಳನ್ನು ಸಲ್ಲಿಸಿದೆ. ಚಾರ್ಜ್ ಶೀಟ್ನಲ್ಲಿ ಒಟ್ಟು 13 ಆರೋಪಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ NTA ನೇಮಿಸಿದ್ದ 3 ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂಡ ಶಾಮೀಲಾಗಿದ್ದಾರೆ. ಬಾಟನಿ ತಜ್ಞೆ ಮನಿಷಾ ಮಂಧಾರೆ, ಕೆಮಿಸ್ಟ್ರಿ ತಜ್ಞ ಪ್ರಹ್ಲಾದ್ ಕುಲಕರ್ಣಿ ಮತ್ತು ಫಿಸಿಕ್ಸ್ ತಜ್ಞ ಮನಿಷಾ ಹವಾಲ್ದಾರ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ CBI ಹೇಳಿದೆ. ಈ ಮೂವರೇ ಈ ಹಗರಣದ ಮೇನ್ ಸೋರ್ಸ್ ಅಂತ ಹೇಳಿದೆ. ಇವರ ವಿರುದ್ಧ BNS ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಮತ್ತು ಪರೀಕ್ಷಾ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮೋಸ ಮಾಡಿದ್ದಾರೆ, ಎಕ್ಸಾಮ್ಗೂ ಮುನ್ನವೇ ಪೇಪರ್ ಲೀಕ್ ಮಾಡಿದ್ದಾರೆ, ಮಧ್ಯವರ್ತಿಗಳು ಹಾಗೂ ಕೋಚಿಂಗ್ ಆಪರೇಟರ್ಸ್ ಮೂಲಕ ಕ್ಯಾಂಡಿಡೇಟ್ಸ್ಗೆ ತಲುಪಿಸಿದ್ದಾರೆ ಅಂತ CBI ಹೇಳಿದೆ. ಬೇಲಿಯೇ ಎದ್ದು ಹೊಲ ಮೇಯ್ದಿದೆ. ಇಲ್ಲಿ ಇವರೆಲ್ಲ ರೆಗ್ಯುಲರ್ ಕಮ್ಯುನಿಕೇಷನ್ನಲ್ಲಿದ್ದರು, ಆಗಾಗ ಮೀಟಿಂಗ್ ಮಾಡ್ತಾಯಿದ್ರು ಹಾಗೂ ಹಣದ ವರ್ಗಾವಣೆ ಆಗಿತ್ತು ಅಂತ CBI ಹೇಳಿದೆ. ಸೀಸ್ ಮಾಡಲಾದ ಮೊಬೈಲ್ ಮತ್ತು ಡಿವೈಸ್ಗಳ ಫೋರೆನ್ಸಿಕ್ ರಿಪೋರ್ಟ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ ಅಂತ ಹೇಳಿ CBI ತಿಳಿಸಿದೆ. ಇನ್ನು NTA ತಜ್ಞರ ಸ್ಫೋಟಕ ಐಡಿಯಾಗಳು ಕೂಡ ರಿವೀಲ್ ಆಗಿವೆ. ಇವರೆಲ್ಲ ಪ್ರಶ್ನೆಗಳನ್ನು ಬಾಯಿಪಾಠ ಮಾಡೋದು, ಚೀಟಿಗಳಲ್ಲಿ ಬರೆಯೋದು, ಪುಸ್ತಕದಲ್ಲಿ ಮಾರ್ಕ್ ಮಾಡೋದೆಲ್ಲ ಮಾಡ್ತಾಯಿದ್ರು. NTA ಸೆಂಟರ್ನಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಸುವಾಗ ಈ ಮೂವರು ಸಣ್ಣ ಚೀಟಿಗಳಲ್ಲಿ ಪ್ರಶ್ನೆಗಳನ್ನು ಬರ್ಕೊಳ್ತಾ ಇದ್ರು. ಹಾಗೆ NCERT ಬುಕ್ನಲ್ಲಿ ಆ ಪ್ರಶ್ನೆಗಳನ್ನು ಮಾರ್ಕ್ ಮಾಡ್ತಾ ಇದ್ರು. ಬಳಿಕ ಮಧ್ಯವರ್ತಿಗಳು ಹಾಗೂ ಕೋಚಿಂಗ್ ಸೆಂಟರ್ಗಳ ಮೂಲಕ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದ್ರು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ FIFA ವರ್ಲ್ಡ್ ಕಪ್ 2026 ಅಂತ ಗ್ರೂಪ್ ಕ್ರಿಯೇಟ್ ಮಾಡಿ ಅದರ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದರು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಯಾವುದೇ ಡಿಜಿಟಲ್ ಸಾಕ್ಷ್ಯ ಸಿಗಬಾರದು ಅನ್ನೋ ಕಾರಣಕ್ಕೆ ಪ್ಲಾನ್ನೆಲ್ಲ ಆಫ್ಲೈನಲ್ಲೇ ಮಾಡ್ತಾ ಇದ್ರು. ದುಡ್ಡು ಮಾಡೋಕೆ ಮತ್ತು ತಮ್ಮ ಟ್ಯೂಷನ್ ಕ್ಲಾಸ್ಗಳ ಸಕ್ಸಸ್ ರೇಟ್ ಹೆಚ್ಚಿಸೋಕೆ ಈ ಅಕ್ರಮ ಮಾಡಿದ್ರು ಅಂತ ಗೊತ್ತಾಗಿದೆ. ಇನ್ನು ಕೋಚಿಂಗ್ ಸೆಂಟರ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗಳನ್ನು ಕೈಯಲ್ಲೇ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಜೊತೆಗೆ NTA ಕೂಡ ಭದ್ರತಾ ಲೋಪ ಇತ್ತು. ಗೌಪ್ಯ ಸೆಕ್ಷನ್ನಲ್ಲಿ CCTV ಇರಲಿಲ್ಲ ಹಾಗೂ ತಜ್ಞರನ್ನ ಸರಿಯಾಗಿ ಚೆಕ್ ಮಾಡ್ತಾ ಇರಲಿಲ್ಲ ಅಂತ CBI ಹೇಳಿದೆ. ಸದ್ಯ ತನ್ನ ಚಾರ್ಜ್ ಶೀಟ್ನಲ್ಲಿ 360 ಸಾಕ್ಷಿಗಳು, 422 ಡಾಕ್ಯುಮೆಂಟ್ಸ್ ಮತ್ತು 43 ಮೆಟೀರಿಯಲ್ ಆಬ್ಜೆಕ್ಟ್ಸ್ ಅನ್ನ ಉಲ್ಲೇಖ ಮಾಡಿದೆ. ಸದ್ಯ ಎಲ್ಲ 13 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಜೈಲಿನಲ್ಲಿದ್ದಾರೆ. ಕೇಂದ್ರ ಸರ್ಕಾರದ ಬಹುನಿರೀಕ್ಷಿತ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡೋಕೆ ಭಾರಿ ಕಸರತ್ತು ನಡೀತಾ ಇದೆ. ಸಂಸತ್ನಲ್ಲಿ ಈ ಬಿಲ್ ಪಾಸ್ ಮಾಡೋಕೆ ಬೇಕಾದ ನಂಬರ್ಸ್ ಒಟ್ಟುಗೂಡಿಸೋ ಕೆಲಸ ಆಗ್ತಾ ಇದೆ ಜೋರಾಗಿ. ಇದರ ಭಾಗವಾಗಿ PM ನರೇಂದ್ರ ಮೋದಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಇತ್ತೀಚೆಗೆ TMC ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದಿಂದ ಬಂದಿದ್ದ ಬಂಡಾಯ ಸಂಸದರ ಜೊತೆಗೆ ಮೋದಿ ಮೀಟಿಂಗ್ ಮಾಡಿದ್ದಾರೆ. ಈ ಹೊಸ NDA ಸಂಸದರ ಜೊತೆಗೆ PM ನರೇಂದ್ರ ಮೋದಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಧೈರ್ಯ ತುಂಬಿದ್ದಾರೆ. ಯಾರು ಹೆದರಬೇಡಿ, ನಾನು ನಿಮ್ಮ ಜೊತೆಗೆ ಇದೀನಿ ಅಂತ ಅಭಯ ಕೊಟ್ಟಿದ್ದಾರೆ. ಮರಾಠಿಯಲ್ಲೇ ಮಾತನಾಡಿ NDA ಒಂದು ಫ್ಯಾಮಿಲಿ ಇದ್ದ ಹಾಗೆ ಎಲ್ರಿಗೂ ಸಮಾನ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಈ ಡಿಲಿಮಿಟೇಷನ್ ಬಿಲ್ ವಿಚಾರ ತಮಿಳುನಾಡಿನಲ್ಲಿ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿದೆ. ಈ ಬಿಲ್ ನಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಅಂತ ತಮಿಳುನಾಡು CM ವಿಜಯ್ ವಿರೋಧಿಸಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡೋಕೆ ಶನಿವಾರ ಚೆನ್ನೈನಲ್ಲಿ ಸರ್ವಪಕ್ಷ ಸಂಸದರ ಮೀಟಿಂಗ್ ಅನ್ನ ಕರೆದಿದ್ದಾರೆ. CM ವಿಜಯ್ ಕರೆದಿರೋ ಈ ಮೀಟಿಂಗ್ ಗೆ ಬರ್ತೀವಿ ಅಂತ ವಿಪಕ್ಷ DMK ಹೇಳಿದೆ. ಕೆಲ ಕಂಡೀಷನ್ಸ್ ಅನ್ನ ಹಾಕಿದೆ. ಕಾವೇರಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಯೋಜನೆ ಬಗ್ಗೆನೂ ಚರ್ಚೆ ಮಾಡೋದಾದ್ರೆ ಮಾತ್ರ ಈ ಕ್ಷೇತ್ರ ಪುನರ್ ವಿಂಗಡಣೆ ಆಲ್ ಪಾರ್ಟಿ ಮೀಟಿಂಗ್ ಗೆ ಬರ್ತೀವಿ ಅಂತ DMK ಹೇಳಿದೆ. ಇದಕ್ಕೂ ಮುಂಚೆ DMK ಡಿಲಿಮಿಟೇಷನ್ ಬಿಲ್ ವಿಚಾರದಲ್ಲಿ ಅತ್ಯುಗ್ರವಾಗಿ ನಡ್ಕೊಂಡಿತ್ತು. ಕಡ್ಡಿ ತುಂಡು ಮಾಡೋ ಹೇಳಿಕೆಯನ್ನ ಕೊಟ್ಟಿತ್ತು. ಬೇಡವೇ ಬೇಡ ಅಂತ ತಮಿಳುನಾಡು ಮಾಜಿ CM MK ಸ್ಟಾಲಿನ್ ಅಂತೂ ಬಿಲ್ ಕಾಪಿಯನ್ನ ಬೆಂಕಿ ಇಟ್ಟು ಸುಟ್ಟಿದ್ರು. ಅದೇ ದಿಢೀರಂತ DMK ಸಾಫ್ಟ್ ಆಗ್ತಿದೆ. ಕೆಲ ಕಂಡೀಷನ್ಸ್ ಹಾಕಿ ಒಪ್ಪಿದ್ರೆ ಬಿಲ್ಗೆ ಬೆಂಬಲ ಕೊಡ್ತೀವಿ ಅಂತ ಮಿಕ್ಸೆಡ್ ಸಿಗ್ನಲ್ ಕೊಡ್ತಾ ಇದೆ. ಅಂದ್ರೆ ಬಿಲ್ ಪಾಸ್ ಆದ್ರೂ ಸಂಸತ್ನಲ್ಲಿ ತಮಿಳುನಾಡಿನ ಪ್ರಾತಿನಿಧ್ಯ ಕಮ್ಮಿ ಆಗಬಾರದು. ಈಗಿರೋ 7.28% ಪಾಲು ಹಾಗೆ ಇರಬೇಕು. ಎಲ್ಲ ರಾಜ್ಯಗಳಲ್ಲೂ ಏಕರೂಪವಾಗಿ ಲೋಕಸಭಾ ಸೀಟುಗಳನ್ನು ಹೆಚ್ಚಿಸಬೇಕು ಅಂತ DMK ಹೇಳ್ತಿದೆ. ಆಕ್ಚುಲಿ ಹೇಳಿರೋದು ಹಂಗೆ ಅಲ್ವಾ, ಪರ್ಸೆಂಟೇಜ್ ವೈಸ್ ಎಲ್ಲ ಈಕ್ವಲ್ ಪರ್ಸೆಂಟೇಜ್ ರೈಸ್ ಮಾಡೋದು ಅಂತ. ಅದರರ್ಥ DMK ನಿಧಾನಕ್ಕೆ
ಕೇಂದ್ರ ಸರ್ಕಾರದ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡ್ಕೊಳ್ಳೋ ಪ್ರಯತ್ನದ ದಾರಿಗೇನೆ ಬರ್ತಾ ಇದೆ ಅಂತ. ಆದ್ರೆ ಇಮಿಡಿಯೇಟ್ ಆಗಿ ಪೊಲಿಟಿಕಲಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ನಮ್ಮ ನಿಲುವು ಬದಲಾಗಲ್ಲ, ನಮ್ಮ ನಿಲುವು ಚೇಂಜ್ ಆಗಲ್ಲ ಅಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಆ ರೀತಿ ಕೊಡ್ತಿದ್ದಾರೆ. ಕಂಪ್ಲೀಟ್ಲಿ ಮಿಕ್ಸ್ಡ್ ಆಗಿ DMK-ನವರೀಗ ಬಿಹೇವ್ ಮಾಡ್ತಿದ್ದಾರೆ. ಒಂದೇ ತರ ಇದ್ರು, ಹಾರ್ಡ್ ಅಪೋಸಿಷನ್ ಇತ್ತು ಅವ್ರದ್ದು, ಈಗ ಮಿಕ್ಸೆಡ್ ಸಿಗ್ನಲ್ಸ್. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ, ಶಿವಸೇನೆ ಎರಡು ಭಾಗವಾಗಿ ಉದ್ಧವ್ ಠಾಕ್ರೆ ಬಣ ಒಂದಾಗಿತ್ತು. ಆ ಉದ್ಧವ್ ಠಾಕ್ರೆ ಬಣನೂ ಈಗ ಹರಿದು ಹೋಗಿದೆ, TMC ಹರಿದು ಹೋಗಿದೆ. NCPಯಲ್ಲೂ ಕೂಡ ಏನಾಗ್ತಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಅವರು ಕೂಡ ಹೋಗಿ ಮೀಟ್ ಆಗ್ತಿದ್ದಾರೆ PM-ನ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನಂಬರನ್ನು ಒಟ್ಟು ಮಾಡ್ತಿದೆ BJP ಇದನ್ನು ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರನೇ. ಒಂದೇ ಒಂದಲ್ಲಿ DMK ಅವರೊಂದು ಓಕೆ ಅಂತ ಹೇಳಿಬಿಟ್ರೆ, ಅಥವಾ ಅವರು ಗೈರು ಹಾಜರಾಗಿ ಇದಕ್ಕೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ಕೂಡ ಪಾಸ್ ಆಗಲಿಕ್ಕೆ ಈಸಿ ಆಗುತ್ತೆ, ಬೇಕಾಗಿರೋ ನಂಬರ್ ಸಿಗುತ್ತೆ 360+. ಹಾಗಾಗಿ ತುಂಬ ನಿರ್ಣಾಯಕ DMK-ನ ಮುಂದಿನ ಹೆಜ್ಜೆ. DMK ಸಾಫ್ಟ್ ಆಗ್ತಿರೋದು ನೋಡಿ, DMK-ನ ಮಾಜಿ ಮಿತ್ರ ರಾಹುಲ್ ಗಾಂಧಿ, ಕಾಂಗ್ರೆಸ್ನವರು ಕೂಡ ನಿಧಾನಕ್ಕೆ ಟೀಕೆ ಮಾಡೋಕ್ಕೆ ಶುರು ಮಾಡಿದ್ದಾರೆ DMK-ನ. ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಬಂತು, 21ನೇ ಶತಮಾನದ ಎಟ್ಟಪ್ಪನ್ಗಳು ಇದನ್ನು ಬೆಂಬಲಿಸೋರು, ಬಿಲ್ನ ಬೆಂಬಲಿಸೋರು ಅಂತ. ಅದೊಂಥರ DMK-ಗೆ ಇಟ್ಟಿರೋ ಇಂಡೈರೆಕ್ಟ್ ಬಾಣ ಅದು ರಾಹುಲ್ ಗಾಂಧಿ. ಅದರ ಅರ್ಥ ಈ ಬಿಲ್ಗೆ ಸಪೋರ್ಟ್ ಮಾಡೋರು ದ್ರೋಹಿಗಳು ಅಂತ ಹೇಳಿ ರಾಹುಲ್ ಗಾಂಧಿ ಇಂಡೈರೆಕ್ಟ್ ಆಗಿ DMK ಕಡೆಗೆ ಬಾಣವನ್ನು ಬಿಟ್ಟಿರೋದು. ಏನು FCRA ಬಿಲ್ ವಿಚಾರವಾಗಿ ಭಾರತ ಅಮೆರಿಕಗೆ ತಿರುಗೇಟು ಕೊಟ್ಟಿದೆ. ಅಮೆರಿಕದ ರಿಪಬ್ಲಿಕನ್ ಸಂಸದ ಟ್ರಂಪ್ ಆಪ್ತ ರೈಲಿ ಮೋರ್ ಈ FCRA ತಿದ್ದುಪಡಿ ಕ್ರಿಶ್ಚಿಯನ್ನರ ಮೇಲಿನ ನೇರ ದಾಳಿ, ಇದು ಪಾಸ್ ಆದರೆ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ಸಂಬಂಧಕ್ಕೆ ಪೆಟ್ಟು ಬೀಳುತ್ತೆ ಅಂತೆಲ್ಲ ಹೇಳಿದ್ರಲ್ಲ. ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ, ನೀವ್ಯಾರಿದ್ರ ಬಗ್ಗೆ ಮಾತಾಡಕ್ಕೆ ಅನ್ನೋ ತರದಲ್ಲಿ. ಆ ಪದ ಬಳಸಿಲ್ಲ, ಬಟ್ ಅದೇ ಅರ್ಥ ಅದು. ಇದು ನಮ್ಮ ಇಂಟರ್ನಲ್ ಮ್ಯಾಟರ್, ನಮ್ಮ ಆಂತರಿಕ ವಿಚಾರ, ಇದು ನಮಗೆ ಗೊತ್ತಿದೆ ಅನ್ನೋ ತರದಲ್ಲಿ ರಣಧೀರ್ ಜೈಸ್ವಾಲ್ ವಿದೇಶಾಂಗ ವಕ್ತಾರರು ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಬಿಲ್ ತರಬೇಕು ಅನ್ನೋದನ್ನ ಭಾರತದ ಸಂಸತ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತವಷ್ಟೇ ಫಾರಿನ್ ಕಾಂಟ್ರಿಬ್ಯೂಷನ್ ಅನ್ನ ರೆಗ್ಯುಲೇಟ್ ಮಾಡ್ತಿರೋದಲ್ಲ, ಅಮೆರಿಕ ಸೇರಿದ ಹಾಗೆ ಎಲ್ಲಾ ರಾಷ್ಟ್ರಗಳು ಇದನ್ನ ಮಾಡ್ತಿದ್ದಾವೆ, ನಮಗೆ ಹೇಳಕ್ ಬರ್ತಿರಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಏನೋ ಮಿಡಲ್ ಈಸ್ಟ್ ಉದ್ವಿಗ್ನತೆ ನಡುವೆ ದೊಡ್ಡ ಬೆಳವಣಿಗೆಯಾಗಿದೆ. ಪಾಕಿಸ್ತಾನ, ಟರ್ಕಿ ಮತ್ತು ಸೌದಿ ಸೇರಿಕೊಂಡು ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸೈನ್ ಹಾಕಿವೆ. ಸೌದಿಯ ಮೆಕ್ಕಾದಲ್ಲಿ ನಡೆದ ಈ ಮೀಟಿಂಗ್ನಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಮತ್ತು ಟರ್ಕಿ ಅಧ್ಯಕ್ಷ ರೆಸಿಪ್ ತಾಯಿಪ್ ಅರ್ಡಾನ್ ಒಪ್ಪಂದಕ್ಕೆ ಅಧಿಕೃತವಾಗಿ ಸೈನ್ ಹಾಕಿದ್ದಾರೆ. ಈ ಮೂಲಕ ಯಾವುದೇ ರಾಷ್ಟ್ರದ ಮೇಲಿನ ದಾಳಿಯನ್ನ 3 ರಾಷ್ಟ್ರಗಳ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ ಅಂತ ಘೋಷಿಸಿವೆ. ಯಾವುದೇ ರೀತಿಯ ಆಕ್ರಮಣದ ವಿರುದ್ಧ ಒಟ್ಟಾಗಿ ನಿಲ್ಲೋದು ಮತ್ತು ಭದ್ರತಾ ಸಹಕಾರವನ್ನ ಇನ್ನಷ್ಟು ಬಲಪಡಿಸುವುದು ಈ ಒಪ್ಪಂದದ ಮೂಲ ಉದ್ದೇಶ ಅಂತ ಪಾಕ್ನ ವಿದೇಶಾಂಗ ಇಲಾಖೆ ಹೇಳಿದೆ. ಈ ಮೂಲಕ ಇಸ್ಲಾಮಿಕ್ ನ್ಯಾಟೋ ಕಟ್ಟೋ ಪಾಕ್ ಕನಸಿಗೆ ಟರ್ಕಿ ಕೂಡ ಸೇರ್ಕೊಂಡಿದೆ. ಈ ಡಿಫೆನ್ಸ್ ಅಗ್ರಿಮೆಂಟ್ಗೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ಇದನ್ನ ಕ್ಲೋಸ್ಲಿ ನೋಡ್ತಾ ಇದ್ದೀವಿ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಅಷ್ಟೇ ಕೊಟ್ಟಿರೋದು ಪ್ರತಿಕ್ರಿಯೆ. ನೋಡ್ಬೇಕು, ಪಾಕಿಸ್ತಾನ ರಾತ್ರಿ ಎಲ್ಲ ಹೆದರ್ಕೊಂಡು ಓದಾಡ್ತಿರುತ್ತಲ್ಲ ಭಾರತದ ಬಗ್ಗೆ. ಭಾರತ ದೊಡ್ಡ ರಾಷ್ಟ್ರ ಪಕ್ಕದಲ್ಲಿದೆ, ಭಾರತ ದೊಡ್ಡ ರಾಷ್ಟ್ರ ಪಕ್ಕದಲ್ಲಿದೆ, ನಮಗೆ ಹೊಡೆಯುತ್ತೆ ಅಂತೇಳಿ ಹೆದರ್ಕೊಂಡೇ ಜೀವನ ಮಾಡಿಕೊಂಡು ಅದೇ ವೈರತ್ವದಲ್ಲಿ ಭಾರತವನ್ನ ಅವಾಗವಾಗ ಉಗ್ರ ದಾಳಿ ಮಾಡಿ ಕಾಟ ಕೊಡ್ತಾನೆ ಇರುತ್ತಲ್ಲ. ಯಾವಾಗಲಾದರೂ ಅವರ ಇನ್ಸೆಕ್ಯೂರಿಟಿ ಚೂರಾದರೂ ಕಮ್ಮಿ ಆಗುತ್ತಾ? ತೈಲ ಬಾಸ್ ಸೌದಿ, ಆ ಕಡೆಗೆ ಒಂಚೂರು ಡಿಫೆನ್ಸ್ ಇಂಡಸ್ಟ್ರೀಸ್ ವಿಚಾರದಲ್ಲಿ ಫಾರ್ವರ್ಡ್ ಇರೋ ಟರ್ಕಿ, ಇವರೆಲ್ಲ ಸೇರ್ಕೊಂಡಿದ್ದಾರೆ ನಮ್ಮೊಟ್ಟಿಗೆ ಅಂಥೇಳಿ ಇನ್ಸೆಕ್ಯೂರಿಟಿ ಇಲ್ಲಾದರೂ ಸ್ವಲ್ಪ ಕಮ್ಮಿ ಆಗುತ್ತಾ? ಅಥವಾ ಅವರು ಕೂಡ ಸೇರಿಕೊಂಡು ನೋಡ್ರಿ ನಿಮಗೆ ಒಪ್ಪಂದ ಇದೆ ಅಂಥೇಳಿ ಉಗ್ರ ದಾಳಿ ಎಲ್ಲ ಮಾಡೋಕ್ಕೆಲ್ಲ ಹೋಗಿ ಮತ್ತೆ ನೀವು ಅನಾಹುತ ಹೇಳ್ಕೊಳಕ್ಕೆ ಬರಬೇಡಿ, ಸುಮ್ಮನೆ ನಮ್ಮನ್ನು ಎಳಿಬೇಡಿ ಅಂತೇಳಿ ಬುದ್ಧಿವಾದ ಅವರು ಕೂಡ ಹೇಳಿ ಸ್ವಲ್ಪ ಪಾಕಿಸ್ತಾನ ಸ್ವಲ್ಪ ನಾಗರಿಕವಾಗಿ ವರ್ತಿಸೋಕೆ ಶುರು ಮಾಡುತ್ತಾ? ಒಂಥರ ಇಂಡೈರೆಕ್ಟ್ ಬೆನಿಫಿಟ್ ಈ ಅಗ್ರಿಮೆಂಟ್ನಿಂದ ಸಿಗುತ್ತಾ ಅಂತ ನೋಡ್ಬೇಕು ನಾವು. ಏನೋ ಸ್ನೇಹಿತರೆ, ಪುರಿ ಜಗನ್ನಾಥ, ಕೋನಾರ್ಕ, ಭುವನೇಶ್ವರ, ಉದಯಗಿರಿ ಮತ್ತು ಸ್ಕಂದಗಿರಿ, ಬಿರಾಜದೇವಿ ಮತ್ತು ತಾರತಾರಿಣಿ ಶಕ್ತಿಪೀಠ, ಇಲ್ಲೆಲ್ಲ ಹೋಗಿ ಬರೋ ಆಸಕ್ತಿ ನಿಮಗಿದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. ಎಕ್ಸ್ಟ್ರಾ ನಿಮಗೆ ಏನೇನೂ ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾಜ್ ಕರ್ಕೊಂಡೋಗಿ ವಾಪಸ್ ಆಗಿ ನಿಮ್ಮ ಸೇಫ್ ಆಗಿ ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಆದ್ರೆ ಸ್ನೇಹಿತರೆ, ಅಂತ ಯಾವುದೇ ಲಕ್ಷಣ ಇಲ್ಲ. ಯಾಕಂದ್ರೆ ರಿಪೋರ್ಟ್ಸ್ ಏನ್ ಹೇಳ್ತಿದಾವೆ ಗೊತ್ತಾ? ಕಾಶ್ಮೀರದಲ್ಲಿ ಉಗ್ರ ನೆಟ್ವರ್ಕ್ ಅನ್ನ ಮತ್ತೆ ಆಕ್ಟಿವ್ ಮಾಡೋಕೆ ಪಾಕ್ನ ISI ಹಮಸ್ ತಂತ್ರಗಳನ್ನ ಯೂಸ್ ಮಾಡ್ಕೊಳ್ಳೋಕೆ ಹೊರಟಿದೆ ಅಂತ ಹೇಳಿ. ಹಮಸ್ ಪ್ರೊಪಗಾಂಡ, ಪಾಕ್ ಉಗ್ರ ಸಂಘಟನೆಗಳು, ಯಾರಿಗೂ ಡೌಟ್ ಬರದೇ ಇರೋ ತರ ಆಯುಧಗಳನ್ನ ಬಚ್ಚಿಡೋದು ಮತ್ತು ಯುವಕರನ್ನ ಉಗ್ರರನ್ನಾಗಿ ಮಾಡೋ ದೊಡ್ಡ ಪ್ಲಾನ್ ಎಲ್ಲ ನಡೀತಾ ಇದೆ ಅಂತ. ಹಮಸ್ ತರವೇ ಒಟ್ಟಿಗೆ ನುಗ್ಗೋದು, ಮೊಬೈಲ್ ಲಾಜಿಸ್ಟಿಕ್ಸ್ ಮತ್ತು ಅರ್ಬನ್ ಅಸಾಲ್ಟ್ ಟೆಕ್ನಿಕ್ಸ್ ಅನ್ನ ಲಷ್ಕರ್ನ ಪಂಜಾಬಿ ಕಾಡರ್ಗಳಿಗೆ ಹೇಳ್ಕೊಡೋಕೆ ISI ಪ್ಲಾನ್ ಮಾಡಿದೆಯಂತೆ. ಏನೋ ಫ್ರಾನ್ಸ್ ನಿಂದ ಭಾರತ 114 ರಫೇಲ್ ವಿಮಾನಗಳ ಯುದ್ಧ ವಿಮಾನಗಳ ಖರೀದಿಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯಾಗಿದೆ. ಭಾರತ ಕಳಿಸಿದ ಪ್ರಸ್ತಾವನೆಗೆ ಫ್ರಾನ್ಸ್ ಸರ್ಕಾರ ಅಧಿಕೃತವಾಗಿ ರಿಪ್ಲೈ ಕೊಟ್ಟಿದೆ. 3 ಲಕ್ಷ ಕೋಟಿಗೂ ಅಧಿಕ ದೊಡ್ಡ ಪ್ರಪೋಸಲ್, ತನ್ನ ಅಂತಿಮ ವಾಣಿಜ್ಯ ಮತ್ತು ತಾಂತ್ರಿಕ ಆಫರ್ ಅದನ್ನು ನಮ್ಮ ರಕ್ಷಣಾ ಸಚಿವಾಲಯಕ್ಕೆ ಸಲ್ಲಿಸಿದೆ. ಅಂದರೆ ಈ ವಿಮಾನಗಳಲ್ಲಿ ಏನು ಟೆಕ್ನಾಲಜಿ ಇರುತ್ತೆ, ಕಂಪ್ಲೀಟ್ ರಫೇಲ್ ಜೆಟ್ಗಳ ಡೀಲ್ನ ಕೊಟೇಶನ್ ಕೊಟ್ಟಿದೆ. 3,25,000 ಕೋಟಿ ರೂಪಾಯಿಗಳ ಕೊಟೇಶನ್. ಹೌದಾ, 100ಕ್ಕೂ ಅಧಿಕ ವಿಮಾನ ಬೇಕಾ? ತಗೊಳ್ಳಿ ಇಷ್ಟು ಕೋಟ್
ಅಂತ ಹೇಳಿ ಕೊಟ್ಟಿದೆ ಕೊಟೇಶನ್. ರಕ್ಷಣಾ ಸಚಿವಾಲಯ ಮತ್ತು ವಾಯುಪಡೆ ಈ ಆಫರ್ ಅನ್ನ ಈಗ ಪರಿಶೀಲಿಸ್ತಾ ಇದ್ದಾರೆ. ವಿಶೇಷ ಅಂದ್ರೆ 114 ರಫೇಲ್ ವಿಮಾನಗಳ ಪೈಕಿ 20 ವಿಮಾನಗಳು ಫ್ರಾನ್ಸ್ನಿಂದ ರೆಡಿ ಟು ಫ್ಲೈ ಕಂಡೀಷನ್ ಅಲ್ಲಿ ಹಾರ್ಕೊಂಡು ಬರ್ತವೆ ಇಲ್ಲಿಗೆ. ಉಳಿದ 94 ಯುದ್ಧ ವಿಮಾನಗಳನ್ನ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಭಾರತದಲ್ಲೇ ತಯಾರು ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಏನೋ ದಿಲ್ಲಿ ಪ್ರೊಟೆಸ್ಟ್ ಬಳಿಕ ದೇಶದಲ್ಲಿ ಜೆನ್ ಝಿ ಯುವ ಜನತೆಯನ್ನ ತಮ್ಮತ್ತ ಸೆಳೆಯೋಕೆ ಕೇಂದ್ರ ಸರ್ಕಾರ ಹಾಗೂ ವಿಪಕ್ಷಗಳು ಎಲ್ಲರೂ ಕೂಡ ಭಾರಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿದೇಶಾಂಗ ಸಚಿವಾಲಯ ಇದೇ ಮೊದಲ ಬಾರಿಗೆ ತನ್ನ ಅಧಿಕೃತ ಸ್ನ್ಯಾಪ್ಚಾಟ್ ಅಕೌಂಟ್ ಕೂಡ ಶುರು ಮಾಡಿದೆ. ಜೆನ್ ಝಿ ಯುವ ಜನತೆ ಹೆಚ್ಚಾಗಿ ಬಳಸೋ ಸೋಷಿಯಲ್ ಮೀಡಿಯಾಗಳಲ್ಲೇ ಅವ್ರನ್ನ ರೀಚ್ ಆಗಬೇಕು ಅಂತ PM ಮೋದಿ ಸೂಚನೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಸಚಿವಾಲಯ ಹೊಸ ಖಾತೆ ತೆರೆದಿದೆ. ಅತ್ತ ವಿಪಕ್ಷ ಕಾಂಗ್ರೆಸ್ ಅಷ್ಟೇ, ರಾಹುಲ್ ಗಾಂಧಿನೂ ಹೊಸ ಪ್ಲಾನ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಆಸ್ಕ್ ಮಿ ಎನಿಥಿಂಗ್ ಅನ್ನೋ ಹೊಸ ಸೆಷನ್ ಶುರು ಮಾಡಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಹಾಗೂ ಜೆನ್ ಝಿ ಯುವ ಜನರು ಪ್ರಶ್ನೆಗಳನ್ನ ಕೇಳೋದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡೋದು. ಜಾರ್ಖಂಡ್ನಲ್ಲಿ ನಡೀತಿರೋ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆನೂ ಕೇಳಲಾಯಿತು. ಅದಕ್ಕೆ ರಿಪ್ಲೈ ಮಾಡಿದ ರಾಹುಲ್ ಗಾಂಧಿ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಆಗಲಿ, ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಜಾರ್ಖಂಡ್ ಸರ್ಕಾರವೇ ಇರಲಿ, ಮೊದಲು ವಿದ್ಯಾರ್ಥಿಗಳ ಮಾತನ್ನ ಕೇಳಬೇಕು ಅಂತ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ವೇಳೆ ನಿಮ್ಮ ನೆಚ್ಚಿನ ಬಿಜೆಪಿ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ರಾಹುಲ್ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನನ್ನ ಫೇವರಿಟ್ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿದ್ರು, ಆಮೇಲೆ ಬಿಜೆಪಿ ಬಂದಿದ್ರಲ್ಲ, ಅವ್ರ ಹೆಸರು ಹೇಳಿದ್ದಾರೆ. ಅಮರಿಂದರ್ ಸಿಂಗ್ ಅವರನ್ನ ಕೆಳಗಿಳಿಸ್ಬಿಟ್ಟು ಇವರ ಫೇವರಿಟ್ ಚನ್ನಿನ CM ಮಾಡಿದ್ದೇ ಇವರು. ಅವಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರ್ಕೊಂಡು ಏನೋ ಸಂಸತ್ನ ಮುಂಗಾರು ಅಧಿವೇಶನದ 15ನೇ ದಿನ ಕೂಡ ವಿಪಕ್ಷಗಳ ಪ್ರತಿಭಟನೆ ಮತ್ತು ಗದ್ದಲಕ್ಕೆ ಬಲಿಯಾಗಿದೆ. ಇವತ್ತು ಕೂಡ ವಿಪಕ್ಷಗಳು ಬೇರೆ ಬೇರೆ ವಿಚಾರ ಇಟ್ಕೊಂಡು ಪ್ರತಿಭಟಿಸಿದ್ವು. ಸಂಸತ್ನ ಹೊರಗೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಇದ ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ರಾಮ ಮಂದಿರ ದೇಣಿಗೆ ಕಳವು ಬಗ್ಗೆ ಚರ್ಚೆ ಆಗಬೇಕು ಅಂತ ಲೋಕಸಭೆಯಲ್ಲಿ ನಿಲುವಳಿ ಸೂಚನೆ ಮಂಡಿಸಿದ್ರು. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಮಿತ್ ಶಾ ಸದನಕ್ಕೆ ಬರಬೇಕು ಅಂತ ಆಗ್ರಹ ಮಾಡಿದ್ರು. ಇದಕ್ಕೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿರುಗೇಟು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಮುಂಜಾನೆಯಿಂದ ಪಾರ್ಲಿಮೆಂಟ್ ಅಲ್ಲೇ ಇದ್ದಾರೆ, ಅಗತ್ಯವಿದ್ರೆ ಬರ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಅಮಿತ್ ಶಾ ಹೆಸರು ಕೇಳಿದ್ರೆ ಸಾಕು ಉಗ್ರರೇ ಹೆದರ್ತಾರೆ, ದಿನ ಅವ್ರ ಹೆಸರು ಹೇಳ್ಕೊಂಡು ನೀವ್ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಈ ಗದ್ದಲದ ನಡುವೆ ಕೂಡ ಲೋಕಸಭೆಯಲ್ಲಿ ಮಹತ್ವದ ಬಿಲ್ ಪಾಸ್ ಆಗಿದೆ. ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ತಿದ್ದುಪಡಿ ಬಿಲ್ 2026 ಪಾಸ್ ಆಗಿದೆ. ಇದರ ಮೂಲಕ MSMEಗಳ ರಿಜಿಸ್ಟ್ರೇಷನ್ಗೆ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ತರಲಾಗುತ್ತೆ. ಇನ್ನು ಮುಂದಿನ ವಾರ FCRA ಬಿಲ್ ತಿದ್ದುಪಡಿ ಬಗ್ಗೆ ಕೂಡ ಮಂಡಿಸಿ ಅದನ್ನು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ ತನ್ನ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಆಗಸ್ಟ್ 10, 11 ಮತ್ತು 12ನೇ ತಾರೀಕು ಕಡ್ಡಾಯವಾಗಿ ಸದನದಲ್ಲಿ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಏನು ಪಂಜಾಬ್ನ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷರಾದ ಸುಖಬೀರ್ ಸಿಂಗ್ ಬಾದಲ್ ಶುಕ್ರವಾರ PM ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿದ್ದಾರೆ. ಪಾರ್ಲಿಮೆಂಟ್ ಹೌಸ್ ಕಾಂಪ್ಲೆಕ್ಸ್ನಲ್ಲಿರೋ ಪ್ರಧಾನಿಗಳ ಕಚೇರಿಯಲ್ಲಿ ಈ ಭೇಟಿಯಾಗಿದೆ. ಸದ್ಯ ಮೀಟಿಂಗ್ನಲ್ಲಿ ಏನೆಲ್ಲ ಮಾತುಕತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹೊರಬಿದ್ದಿಲ್ಲ. ಆದರೆ ಶಿರೋಮಣಿ ಅಕಾಲಿ ದಳ ಪುನಃ ಬಿಜೆಪಿಯೊಂದಿಗೆ ಕೈ ಜೋಡಿಸಬಹುದು ಅನ್ನೋ ಚರ್ಚೆ ಶುರುವಾಗಿದೆ. 2020ಕ್ಕೂ ಮುನ್ನ 20 ವರ್ಷಕ್ಕೂ ಅಧಿಕ ಕಾಲ ಶಿರೋಮಣಿ ಅಕಾಲಿ ದಳ NDAನ ಮಿತ್ರ ಪಕ್ಷ ಆಗಿತ್ತು. ಆದರೆ ಕೃಷಿ ಕಾನೂನು ವಿಚಾರವಾಗಿ 2020ರಲ್ಲಿ ಬಿಜೆಪಿಯಿಂದ ಬೇರೆ ಆಗಿದ್ರು. ಆದ್ರೀಗ 2027ರಲ್ಲಿ ಪಂಜಾಬ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯೋದ್ರಲ್ಲಿದೆ. ಇದಕ್ಕೆ ಬಿಜೆಪಿ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ತಯಾರಿ ಮಾಡಿಕೊಳ್ತಾ ಇದೆ. ಈ ನಡುವೆ ಈ ಬೆಳವಣಿಗೆಯಾಗಿದೆ. ಇನ್ನು ದಿಲ್ಲಿಯಲ್ಲಿ ಗುರುವಾರ ಭಾರತ ಮತ್ತು ಚೀನಾ ನಡುವೆ ಗಡಿ ವಿಚಾರವಾಗಿ ಮಾತುಕತೆಯಾಗಿತ್ತು. ಈ ವೇಳೆ ಭಾರತ ಗಡಿಯಾಚೆಗಿನ ನದಿಗಳ ಮೇಲೆ ಚೀನಾ ಮಾಡ್ತಿರೋ ಪ್ರಾಜೆಕ್ಟ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದೆ. ಈ ಪ್ರಾಜೆಕ್ಟ್ಗಳ ಟೆಕ್ನಿಕಲ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದೆ. ಹಾಗೆ ನದಿಗಳ ವಿಚಾರವಾಗಿ ತಜ್ಞರ ಮಟ್ಟದ ಮೀಟಿಂಗ್ ಕರೀರಿ ಅಂತ ಭಾರತ ಒತ್ತಾಯಿಸಿದೆ. ಗಡಿಯಲ್ಲಿ ಶಾಂತಿ ಕಾಪಾಡಿದ್ರೆ ಮಾತ್ರ 2 ರಾಷ್ಟ್ರಗಳ ಸಂಬಂಧ ಚೆನ್ನಾಗಿರುತ್ತೆ ಅಂತ ಭಾರತ ಈ ವೇಳೆ ಸ್ಪಷ್ಟಪಡಿಸಿದೆ. ಅಂದಹಾಗೆ ಚೈನಾ ಬ್ರಹ್ಮಪುತ್ರ ನದಿಯ ಮೇಲ್ಭಾಗದಲ್ಲಿ ದೊಡ್ಡ ಡ್ಯಾಮ್ ಕಟ್ತಾ ಇದೆ ಅವ್ರ ಸೈಡ್ನಲ್ಲಿ. ಇದರಿಂದ ಕೆಳಭಾಗದಲ್ಲಿರೋ ಭಾರತ ಬಾಂಗ್ಲಾಗೆ ಸಮಸ್ಯೆ ಆಗೋ ಆತಂಕಗಳಿವೆ. ಚೈನಾ ಏನಾದರೂ ಕೂಡ ಡ್ಯಾಮ್ ಅನ್ನ ಶಸ್ತ್ರವಾಗಿ ಬಳಸೋಕೆ ಶುರು ಮಾಡಿದ್ರೆ ಈಗ ನದಿಗಳ ಮೇಲಿನ ಪ್ರಾಜೆಕ್ಟ್ಗಳ ಡೀಟೇಲ್ಸ್ ಕೊಡಿ ಅಂತ ಭಾರತ ಒತ್ತಾಯ ಮಾಡಿರೋದು. ಅದ್ರ ಬಗ್ಗೆ ಪೂರ್ಣ ಮಾಹಿತಿ ನಮಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರನೇ. ಇನ್ನು ಸಂಸತ್ನಲ್ಲಿ PM ನರೇಂದ್ರ ಮೋದಿ ಅವರು ವಿದೇಶಗಳಿಗೆ ಎಷ್ಟು ಅಧಿಕೃತ ಭೇಟಿಗಳನ್ನ ನೀಡಿದ್ದಾರೆ, ಎಷ್ಟು ದುಡ್ಡದ ಖರ್ಚಾಗಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಅಂತೆಲ್ಲ ಡೇಟಾವನ್ನ ಕೊಟ್ಟಿದ್ದಾರೆ. 2021ರಿಂದ ಈ ವರ್ಷದವರೆಗೂ ಕೂಡ ಜುಲೈವರೆಗೆ 557 ಕೋಟಿ ರೂಪಾಯಿ PM ಅಧಿಕೃತ ವಿದೇಶಿ ಭೇಟಿಗಳಿಗೆ ಖರ್ಚಾಗಿದೆ. ಈ 5 ವರ್ಷಗಳ ಅವಧಿಯಲ್ಲಿ 77 ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಒಟ್ಟು 316 ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ ಭಾರತದ ಪ್ರಧಾನಿಯಾಗಿ. ಹಾಗೂ ಭಾರತಕ್ಕೆ ಒಟ್ಟು $381 ಬಿಲಿಯನ್ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಇದರಿಂದ ಹರಿದು ಬಂದಿದೆ ಅಂತ ಹೇಳಿ
ಇವರು ಪಾರ್ಲಿಮೆಂಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಏನೋ ರಾಜ್ಯದ ಮೇಕೆದಾಟು ಡ್ಯಾಂ ವಿಚಾರವಾಗಿ ತಮಿಳುನಾಡು ಸಿಎಂ ವಿಜಯ್ ಮತ್ತು ತಮಿಳುನಾಡು ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ನಡುವೆ ಭಾರಿ ವಾಕ್ಸಮರ ಆಗಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮಾತನಾಡಿದ ಉದಯನಿಧಿ ಸ್ಟಾಲಿನ್, ಕರ್ನಾಟಕ ಮೇಕೆದಾಟು ಡ್ಯಾಂ ಕಟ್ಟೋದನ್ನ ತಡೆಯೋಕೆ ಟಿವಿಕೆ ಕ್ರಮ ತಗೊಳ್ತಾ ಇಲ್ಲ, ಏನ್ ಆಕ್ಷನ್ ತಗೊಂಡಿದ್ದೀರಿ ಅಸೆಂಬ್ಲಿಗೆ ಹೇಳಿ ಅಂತ ಪಟ್ಟು ಹಿಡಿದಿದೆ. ಅಲ್ಲದೆ ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಸರ್ವಪಕ್ಷ ಸಭೆ ಮಾಡಿದೆ. ತಮ್ಮ ಹಕ್ಕುಗಳಿಗಾಗಿ ಅವರೆಲ್ಲ ಒಂದೇ ಆಗಿದ್ದಾರೆ, ನೀವ್ಯಾಕ್ರಿ ಆಲ್ ಪಾರ್ಟಿ ಮೀಟಿಂಗ್ ಕರೀತಾ ಇಲ್ಲ ಅಂತ ಪ್ರಶ್ನೆ ಮಾಡಿದೆ. ಇದಕ್ಕೆ ಉತ್ತರಿಸಿದ ಸಿಎಂ ವಿಜಯ್, ತಮಿಳುನಾಡು ಹಕ್ಕುಗಳ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿದ್ದಾರೆ. ತಮ್ಮ ನಿಲುವನ್ನ ಆಲ್ರೆಡಿ ಪಿಎಂ ಮೋದಿಗೆ ಹೇಳಿದ್ದಾಗಿ ಹೇಳಿದ್ದಾರೆ. ಜೊತೆಗೆ ಕರ್ನಾಟಕ ಸಿಎಂ ಒಟ್ಟಿಗೆ ಮಾತುಕತೆ ಮಾಡಕ್ಕೆ ಬೆಂಗಳೂರಿಗೆ ಹೋಗ್ತೀನಿ ಅಂದ ತಕ್ಷಣ ಕಾಂಪ್ರಮೈಸ್ ಮಾಡ್ಕೊಂಡೆ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ತಮಿಳುನಾಡು ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಎನ್ಡಿಟಿವಿ ಮತ್ತು ಇಂಡಿಯಾ ಟುಡೇ ಮಾಧ್ಯಮಗಳಿಗೆ 100 ಕೋಟಿ ರೂಪಾಯಿ ಮಾನನಷ್ಟ ಪರಿಹಾರ ಕೋರಿ ಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಆಗಸ್ಟ್ 3ನೇ ತಾರೀಕು ನಾನು ಮಾಡಿದ್ದ ಭಾಷಣವನ್ನ ಸುದ್ದಿವಾಹಿನಿಗಳು ತಪ್ಪಾಗಿ ವ್ಯಾಖ್ಯಾನಿಸಿ ಆಕ್ಷೇಪಾರ್ಹ ರೀತಿಯಲ್ಲಿ ವಿಡಿಯೋ ಪ್ರಸಾರ ಮಾಡಿವೆ. ವೈಯಕ್ತಿಕ ಹಾಗೂ ರಾಜಕೀಯ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಅಂತ ಉದಯನಿಧಿ ಆರೋಪಿಸಿದ್ದಾರೆ. ಅದೇ ಕಾವೇರಿ ನೀರು ವಿಜಯ್ಗೆ ಬೇರೆ ಏನು ತಲೆಲಿಲ್ಲ, ಅವ್ರ ತಲೆಯಲ್ಲಿ ಏನಿದೆ ಪಾಸ್, ಕೆಳಗಿರೋ ಜನ ತ್ರಿಷಾ ಅಂತ ಕೂಗಿರೋದು, ಆಮೇಲೆ ಇವರು ನೀರಿನ ಬಗ್ಗೆ ಕೊಟ್ಟಿರೋ ಹೇಳಿಕೆ ಗೊತ್ತದೆ ನಿಮಗೆ, ಅದೇ ಕೇಸ್ಗೆ ಸಂಬಂಧಪಟ್ಟಂತೆ. ಏನೋ ತಮಿಳುನಾಡು ಸಿಎಂ ವಿಜಯ್ ಅವರ ಪತ್ನಿ ಸಂಗೀತ ವಿಚ್ಛೇದನ ಕೇಸನ್ನ ವಾಪಸ್ ತಗೊಂಡಿದ್ದಾರೆ. ಚೆಂಗಲ್ಪಟ್ಟು ಫ್ಯಾಮಿಲಿ ಕೋರ್ಟ್ ನಲ್ಲಿ ಈ ಡಿವೋರ್ಸ್ ಅರ್ಜಿ ಹಾಕಿದ್ರು, ಅದನ್ನೀಗ ವಾಪಸ್ ತಗೊಂಡಿದ್ದಾರೆ, ವಜಾ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಗೀತ ಕೋರ್ಟ್ ಮುಂದೆ ಹಾಜರಾಗಿದ್ರು. ಕೇಸ್ ಮುಂದುವರಿಸೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಕೋರ್ಟ್ ಈ ಅರ್ಜಿಯನ್ನು ವಾಪಸ್ ಪಡೆಯೋಕೆ ಅನುಮತಿ ಕೊಟ್ಟಿದೆ. ಸದ್ಯಕ್ಕೆ ಹಿಂಪಡೆದಿರೋದಕ್ಕೆ ಕಾರಣ ರಿವೀಲ್ ಆಗಿಲ್ಲ. ಇದೇ ವರ್ಷದ ಫೆಬ್ರವರಿಯಲ್ಲಿ ಸಂಗೀತ ಡಿವೋರ್ಸ್ ಕೊಡ್ತೀನಿ ಅಂತ ವಿಜಯ್ಗೆ ಅಂತೇಳಿ ಕೇಸ್ ಹಾಕಿದ್ರು, ಈಗ ವಾಪಸ್ ತಗೊಂಡಿದ್ದಾರೆ. ಏನೋ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರ ಹೆಸರನ್ನ ಫೈನಲ್ ಮಾಡಿತ್ತು. ಹೀಗಾಗಿ ಸಭಾಪತಿ ಸ್ಥಾನದಿಂದ ಕೆಳಗಿಳಿರಿ ಅಂತ ಹೊರಟ್ಟಿ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಡ ಹಾಕಿದ್ರು. ಅದರ ಬೆನ್ನಲ್ಲೇ ಹೊರಟ್ಟಿ ರಿಸೈನ್ ಮಾಡಿದ್ದಾರೆ. ಹಾಗೆ ರಾಜೀನಾಮೆ ಪತ್ರದಲ್ಲಿ ತಾವು ಸ್ವಇಚ್ಛೆಯಿಂದ ಈ ನಿರ್ಧಾರ ಕೈಗೊಂಡಿರುವುದಾಗಿ ಹೊರಟ್ಟಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಹೊಸ ಸಭಾಪತಿ ಆಯ್ಕೆ ಆಗೋವರೆಗೂ ಹೊರಟ್ಟಿ ಅವರನ್ನೇ ಕಂಟಿನ್ಯೂ ಮಾಡಲಾಗುತ್ತೆ. ಇವರಿಗೆ ಬಹಳ ಬೇಸರ ಆಗಿತ್ತು, ಅದನ್ನ ಹೊರ ಹಾಕಿದ್ರು, ಯಾವತ್ತೂ ಈ ತರ ಆಗಿರಲಿಲ್ಲ ಅಂತ ಹೇಳಿದ್ರು. ಇನ್ನು ಕರ್ನಾಟಕದಲ್ಲಿ ಖಾಸಗಿ ಶಾಲೆಗಳಲ್ಲಿ 2025-26ನೇ ಸಾಲಿನ ಅಡ್ಮಿಷನ್ ವೇಳೆ ಕಾನೂನು ಬಾಹಿರವಾಗಿ ಡೊನೇಷನ್ ಪಡೆದ ಮೊತ್ತದ 10 ಪಟ್ಟು ದಂಡ ಹಾಕ್ತೀವಿ ಅಂತ ಶಿಕ್ಷಣ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಹಾಗೆ ಸೀಟು ಕೊಡೋ ಮುನ್ನ ಮಗು ಅಥವಾ ಪೋಷಕರಿಗೆ ಯಾವುದೇ ರೀತಿ ಎಂಟ್ರೆನ್ಸ್ ಟೆಸ್ಟ್ ಅಥವಾ ಇಂಟರ್ವ್ಯೂ ಮಾಡೋ ಹಾಗಿಲ್ಲ ಪೇರೆಂಟ್ಸ್ಗೆ ಅಂತಲೂ ಸರ್ಕಾರ ಕಟುವಾಗಿ ಹೇಳಿದೆ. ನಿಯಮ ಉಲ್ಲಂಘನೆ ಮಾಡಿದ್ರೆ 25,000 ರೂಪಾಯಿ ದಂಡ ಹಾಗೂ ತಪ್ಪು ರಿಪೀಟ್ ಆದ್ರೆ 50,000 ರೂಪಾಯಿ ದಂಡ ಹಾಕ್ತೀವಿ ಅಂತಲೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಆಗಸ್ಟ್ 8 ಮತ್ತು 9ನೇ ತಾರೀಕು ನಡೆಯಬೇಕಾಗಿದ್ದ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಯ ನೇಮಕಾತಿ ಪರೀಕ್ಷೆಯನ್ನ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿದೆ. ಈ ಹುದ್ದೆಗಳಿಗೆ ಬಿಇ ಮತ್ತು ಬಿಟೆಕ್ ಇಂಜಿನಿಯರ್ ಪದವೀಧರರಿಗೂ ಅರ್ಜಿ ಹಾಕೋಕೆ ಅವಕಾಶ ಕೊಟ್ಟಿದ್ದ ಕೆಇಎ ನಿರ್ಧಾರ ವಿರೋಧಿಸಿ ಕೃಷಿ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ರು. ಕೇವಲ ಕೃಷಿ ಪದವೀಧರರಿಗೆ ಮಾತ್ರ ಅವಕಾಶ ಕೊಡಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು. ವಿದ್ಯಾರ್ಥಿಗಳ ಈ ಕಳವಳವನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಿದ್ದೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಮರುನಿಗದಿಯಾಗೋ ಪರೀಕ್ಷೆಯಲ್ಲಿ ಬಿಇ ಮತ್ತು ಬಿಟೆಕ್ ಅಭ್ಯರ್ಥಿಗಳನ್ನು ಕೈಬಿಡಲಾಗುತ್ತಾ ಅನ್ನೋದ್ರ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಟ್ಟಿಲ್ಲ. ಏನೋ ಈ ಎಸ್ಐಆರ್ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ವಿಸ್ತರಿಸಿದೆ. ಈ ಸಂಬಂಧ ಹೊಸ ವೇಳಾಪಟ್ಟಿ ಪ್ರಕಟಿಸಲಾಗಿದೆ. ಇದರ ಪ್ರಕಾರ ಬಿಎಲ್ಒ ಮನೆ ಭೇಟಿ ಕಾರ್ಯ ಆಗಸ್ಟ್ 17ರವರೆಗೂ ಈಗ ನಡೆಯುತ್ತೆ. ಆಗಸ್ಟ್ 18ರಿಂದ ಮತಗಟ್ಟೆಗಳ ಮರು ಹೊಂದಾಣಿಕೆ ಶುರುವಾಗುತ್ತೆ. ಆಗಸ್ಟ್ 24ಕ್ಕೆ ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ ಸೆಪ್ಟೆಂಬರ್ 23ರವರೆಗೆ ಅವಕಾಶ ಇರುತ್ತೆ. ಬಳಿಕ ಅಕ್ಟೋಬರ್ 22ರ ಒಳಗಡೆ ಆಕ್ಷೇಪಣೆ ವಿಲೇವಾರಿ ಪ್ರಕ್ರಿಯೆ ಮುಗಿಯುತ್ತೆ. ಇದಾದ್ಮೇಲೆ ಅಕ್ಟೋಬರ್ 27ನೇ ತಾರೀಕು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ರಾಷ್ಟ್ರೀಯ ಪದಾಧಿಕಾರಿಗಳ ಟೀಮ್ ಅನ್ನ ಪ್ರಕಟಿಸಿದೆ. ಅಭಿಜಿತ್ ದೀಪ್ಗೆ ಅವರನ್ನ ರಾಷ್ಟ್ರೀಯ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗೆ ಸೌರವ್ ದಾಸ್ ಹಾಗೂ ಆಶುತೋಷ್ ರಂಕಾ ಅವರನ್ನ ಸಹ ಸಂಚಾಲಕರನ್ನಾಗಿ ಮಾಡಲಾಗಿದೆ. ಇನ್ನು ಸೋನಂ ವಾಂಗ್ಚುಕ್ ಈ ಯುವ ಪಡೆಗೆ ಮಾರ್ಗದರ್ಶಕರಾಗಿ ಮುಂದುವರಿತಾರೆ. ಹೀಗೆ ವಿವಿಧ ಹುದ್ದೆಗಳಿಗೆ ಪದಾಧಿಕಾರಿಗಳ ಹೆಸರನ್ನ ಸಿಜೆಪಿ ಪ್ರಕಟ ಮಾಡಿದೆ. ನೀವು ಸ್ಕ್ರೀನ್ ನಲ್ಲೂ ಕೂಡ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ SC/ST ಮೀಸಲಾತಿಗೂ ಕ್ರೀಮಿ ಲೇಯರ್ ನಿಯಮ ಜಾರಿ ಬಗ್ಗೆ ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಪುನರುಚ್ಚಾರ ಮಾಡಿದೆ. SC/ST ಮೀಸಲಾತಿಗೂ ಕ್ರೀಮಿ ಲೇಯರ್ ಜಾರಿಗೆ ತರಬೇಕು. ಹಾಗೆ ಮೀಸಲಾತಿಯಲ್ಲಿ ಕೇವಲ ಆದಾಯದ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡಬೇಕು ಅಂತ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಿರೋಧಿಸಿದೆ.
ಮೀಸಲಾತಿ ಅನ್ನೋದು ಕೇವಲ ಆರ್ಥಿಕ ಸ್ಥಿತಿಯನ್ನು ಆಧರಿಸಿಲ್ಲ, ಅದು ಐತಿಹಾಸಿಕವಾಗಿ ನಡೆದುಕೊಂಡು ಬಂದಿರೋ ಸಾಮಾಜಿಕ ತಾರತಮ್ಯದ ಆಧಾರದ ಮೇಲೆ ಕೊಡಲಾಗಿರೋದು. ಕೇವಲ ದುಡ್ಡಿನ ಆಧಾರದ ಮೇಲೆ ಮೀಸಲಾತಿ ನಿಯಮ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸದ್ಯ ಸುಪ್ರೀಂ ಕೋರ್ಟ್ನ ಹಳೆಯ ಆದೇಶಗಳ ಪ್ರಕಾರ ಕ್ರಿಮಿ ಲೇಯರ್ ನಿಯಮ ಕೇವಲ ಹಿಂದುಳಿದ ವರ್ಗಗಳಿಗೆ ಮಾತ್ರ, OBCಗೆ ಮಾತ್ರ ಅನ್ವಯ ಆಗುತ್ತೆ. ಸಂವಿಧಾನದ ಪ್ರಕಾರ ಮೀಸಲಾತಿ ಪಟ್ಟಿಯಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಇರೋದು ಕೇವಲ ಸಂಸತ್ತಿಗೆ ಮಾತ್ರ. ಕೋರ್ಟ್ಗಳು ವಿಚಾರದಲ್ಲಿ ಸರ್ಕಾರಕ್ಕೆ ನಿರ್ದೇಶನ ಕೊಡುವ ಹಾಗಿಲ್ಲ. ಹೀಗಾಗಿ ತಪ್ಪು ಕಲ್ಪನೆಯಿಂದ ಕೂಡಿರುವ ಅರ್ಜಿಗಳನ್ನು ಕೂಡಲೇ ವಜಾಗೊಳಿಸಿ ಅಂತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದೆ. ದಶಕಗಳ ಹಿಂದಿನ ಬೋಫೋರ್ಸ್ ಕೇಸ್ಗೆ ಸುಪ್ರೀಂ ಕೋರ್ಟ್ ಅಂತಿಮ ತೆರೆ ಎಳೆದಿದೆ. 40 ವರ್ಷಗಳ ಹಿಂದಿನ ಕೇಸ್ ಈಗ ಮುಂದುವರಿಸೋಕೆ ಕಾರಣ ಇಲ್ಲ ಅಂತ ಕ್ಲೋಸ್ ಮಾಡಿದೆ. ಈ ಬೋಫೋರ್ಸ್ ಕೇಸ್ 1980-90ರ ದಶಕದ ಅತಿದೊಡ್ಡ ಹಗರಣ. ಸೇನೆಗೆ 400 ಹಾವಿಟ್ಸರ್ ಗನ್ ಖರೀದಿ ಮಾಡೋಕೆ ಭಾರತ ಸರ್ಕಾರ ಸ್ವೀಡನ್ ಕಂಪನಿಗೆ AB ಬೋಫೋರ್ಸ್ ಜೊತೆಗೆ 1437 ಕೋಟಿ ರೂಪಾಯಿ ಅಂದಿನ ಲೆಕ್ಕದಲ್ಲೇ ಡೀಲ್ ಮಾಡ್ಕೊಂಡಿದ್ರು. 1987ನಲ್ಲಿ ಕಾಂಟ್ರಾಕ್ಟ್ ಪಡೆಯೋಕೆ AB ಬೋಫೋರ್ಸ್ ಕಂಪನಿ ಭಾರತದ ರಾಜಕಾರಣಿ ಅಧಿಕಾರಿಗಳಿಗೆ ಲಂಚ ಕೊಟ್ಟಿತ್ತು ಅನ್ನೋದು ಆರೋಪ. ಇದು ಕೇಸಿದು. ವಾಯುಪಡೆಯ ಸ್ಕ್ವಾಡ್ರನ್ ಲೀಡರ್ ಭಾವನಾ ಖಾನ್ ದೊಡ್ಡ ಸಾಧನೆ ಮಾಡಿದ್ದಾರೆ. ದೇಶದ ಮೊದಲ ಮಹಿಳಾ ಟಾಪ್ ಗನ್ ಪೈಲಟ್ ಆಗಿದ್ದಾರೆ. ಗ್ವಾಲಿಯರ್ನ ಟ್ಯಾಕ್ಟಿಕ್ಸ್ ಆ್ಯಂಡ್ ಏರ್ ಕಾಂಬ್ಯಾಟ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸೆಂಟರ್ನಲ್ಲಿ ಫೈಟರ್ ಕಾಂಬ್ಯಾಟ್ ಲೀಡರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಕೋರ್ಸ್ ಮುಗಿಸಿದ ಮೊದಲ ಮಹಿಳಾ ಫೈಟರ್ ಪೈಲಟ್ ಕೂಡ ಆಗಿದ್ದಾರೆ ಇವರು. 20 ವಾರಗಳ ಕಾಲ ನಡೆಯೋ ಕಠಿಣ ತರಬೇತಿ, ಆಯ್ಕೆಯಾದ ಕೆಲವು ಬೆಸ್ಟ್ ಪೈಲಟ್ಗಳಿಗೆ ಮಾತ್ರ ಈ ಟ್ರೈನಿಂಗ್ ಸಿಗುತ್ತೆ. ಈ ಕೋರ್ಸ್ ಮುಗಿಸಿದವರು ಅಡ್ವಾನ್ಸ್ ಏರ್ ಕಾಂಬ್ಯಾಟ್ ಮಿಷನ್ಗಳನ್ನು ಕೂಡ ಮುನ್ನಡೆಸಬಹುದು. ವಾರದ ಕಡೆಯ ಸೆಷನ್ನಲ್ಲಿ ಷೇರುಪೇಟೆ ರೆಡ್ನಲ್ಲಿತ್ತು. ಸೆನ್ಸೆಕ್ಸ್ 455 ಪಾಯಿಂಟ್ಸ್ ಅಥವಾ 0.58% ಬಿದ್ದು ವಾರದ ವಹಿವಾಟಿನ ಅಂತ್ಯದ ದಿನ 78,499ಕ್ಕೆ ಬಂದು ನಿಂತ್ಕೊಳ್ತು. ನಿಫ್ಟಿ 65 ಪಾಯಿಂಟ್ಸ್ ಬಿದ್ದು ಅಥವಾ 0.27% ಬಿದ್ದು 24,570ಕ್ಕೆ ತಲುಪಿತು. ಆದರೆ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.22% ಹೆಚ್ಚಾದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.01% ಕುಸಿದಿದೆ. ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸ್ಟಾಕ್ಸ್ನಲ್ಲಿ ಹೆವಿ ಸೆಲ್ಲಿಂಗ್ ಆಗಿದೆ. ಅತ್ತ ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋ ವಿಚಾರದಲ್ಲಿ ಒಪ್ಪಂದ ಆಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಾನೆ ಇದ್ದಾರೆ. ಆದರೆ ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ. ಅನ್ಸರ್ಟೆಂಟಿ. ಕ್ರೂಡ್ ಆಯಿಲ್ ಬೆಲೆ ಕೂಡ ತುಂಬ ಏನು ಕಮ್ಮಿ ಆಗಿಲ್ವಲ್ಲ, ಇನ್ನೂ $80-81 ಆಸುಪಾಸಲ್ಲೇ ನಿಂತ್ಕೊಂಡಿದೆ. ಒಂಥರ ಆಂಗ್ಸೈಟಿ ಬಿಲ್ಡಪ್ ಆಗ್ತಿದೆ. ಮತ್ತೆ ಅಲ್ಲಿ ಕಮ್ಮಿ ಆಗುತ್ತೋ ಇಲ್ಲೋ, $65-70 ಮತ್ತೆ ವಾಪಸ್ ಬರುತ್ತೋ ಇಲ್ವೋ ಅಂತ. ಬಜಾಜ್ ಫಿನ್ಸರ್ವ್, ಟ್ರೆಂಟ್, ICICI ಬ್ಯಾಂಕ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಶ್ರೀರಾಮ್ ಫಿನಾನ್ಸ್, ಟೈಟನ್, ಆಕ್ಸಿಸ್ ಬ್ಯಾಂಕ್ ರೆಡ್ನಲ್ಲಿದ್ವು. ಆದರೆ ಗ್ರಾಸಿಮ್, TCS, ಹಿಂಡಾಲ್ಕೋ, ಮಹೀಂದ್ರ ಅಂಡ್ ಮಹೀಂದ್ರ, HCL ಟೆಕ್ನಾಲಜೀಸ್, SBI, ಇನ್ಫೋಸಿಸ್ ಗ್ರೀನ್ನಲ್ಲಿದ್ವು. BSEನಲ್ಲಿ 2044 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2209 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಜಸ್ಟ್ 2 ಪೈಸೆ ಹೆಚ್ಚಾಗಿ $95.20 ಆಗಿದೆ. Q1 ರಿಸಲ್ಟ್ಸ್ಗೆ ಸಂಬಂಧಪಟ್ಟಂತೆ ಈಗ ವೀಕೆಂಡ್ನಲ್ಲಿ ಬಿಸ್ ನ್ಯೂಸ್ ಕೂಡ ಬರೋದ್ರಿಂದ ಸ್ನೇಹಿತರೆ ಅದರಲ್ಲಿ ನಾವು ನೀಟಾಗಿ ಕವರ್ ಮಾಡ್ತಾ ಇದ್ದೀವಿ. ಸೊ ಶುಕ್ರವಾರ ಇಂದಿನಂತೆ ನಾವು ಫುಲ್ ನ್ಯೂಸ್ನ ಬಿಸ್ನೆಸ್ ಸೆಕ್ಷನ್ನಲ್ಲಿ ನಮ್ಮ ಮೆಂಬರ್ ಓನ್ಲಿ ಬಿಸ್ನೆಸ್ ಅನ್ನು ಒಂಚೂರು ಪ್ರಮೋಟ್ ಮಾಡ್ತೀವಿ. ಸ್ನೇಹಿತರೆ, ನಾವು ಮೆಂಬರ್ ಓನ್ಲಿ ಸೀರೀಸ್ನಲ್ಲಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಸ್ ಆಗಿರ್ತಾರಲ್ಲ ಅವರಿಗೆ ಹಲವಾರು ವಿಶೇಷ ವರದಿಗಳೊಂದಿಗೆ ಮೆಂಬರ್ ಓನ್ಲಿ ವೀಕ್ಲಿ ಬಿಸ್ನೆಸ್ ಕೂಡ ನಾವು ಡೇ 1ಇಂದಲೂ ಕೂಡ ಮೆಂಬರ್ಶಿಪ್ ಶುರು ಮಾಡೋದರಿಂದಲೂ ಕೊಡ್ತಾ ಬರ್ತಾ ಇದ್ದೀವಿ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಭಾರತದ LPG ಆಮದಿನಲ್ಲಿ ಅಮೆರಿಕ ಪಾಲು ಈಗ 67% ಇದೆ. ಅಮೆರಿಕ ಈಗ ಭಾರತದ ಅತಿದೊಡ್ಡ LPG ಸಪ್ಲೈಯರ್ ಆಗಿ ಹೊರಹೊಮ್ಮಿದೆ. ಕಳೆದ ಕೆಲ ತಿಂಗಳಲ್ಲೇ ಈ ದೊಡ್ಡ ಬದಲಾವಣೆ ಆಗಿದೆ ಅಂತ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಭಾರತದ ಒಟ್ಟು LPG ಅಗತ್ಯದಲ್ಲಿ ಅಮೆರಿಕದಿಂದ ಜಸ್ಟ್ 10% ಮಾತ್ರ ತಗೊಂಡ್ರೆ ಸಾಕು ಅಂತ ಸರ್ಕಾರ ಅಂದ್ಕೊಂಡಿತ್ತು. ಆಗ ಹಾರ್ಮುಜ್ ಜಲಸಂಧಿಯ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಆಮೇಲೆ ಹಾರ್ಮುಜ್ನಲ್ಲಿ ಪ್ರಾಬ್ಲಮ್ ಆಯಿತು, ಯುದ್ಧ ಆಯಿತು. ಈಗ ನಮ್ಮ 67% LPG ಅಗತ್ಯತೆಯನ್ನು ಅಮೆರಿಕನೇ ಪೂರೈಸ್ತಾ ಇದೆ ಅಂತ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಡಾಬರ್ ಇಂಡಿಯಾ ಕಂಪನಿಗೆ ದಿಲ್ಲಿ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. 100% ಪರಿಶುದ್ಧ ಅನ್ನೋ ಲೇಬಲ್ ಹಾಕಿರೋ ಡಾಬರ್ ಉತ್ಪನ್ನಗಳ ಮಾರಾಟಕ್ಕೆ ನಿಷೇಧ ಹೇರಿದ್ರಲ್ಲ FSSAI ನವರು, ಇದಕ್ಕೆ ಹೈಕೋರ್ಟ್ ಈಗ ತಡೆ ಕೊಟ್ಟಿದೆ. ಹಲವು ದಶಕಗಳಿಂದ ಪ್ರಾಡಕ್ಟ್ ಮಾರಾಟ ಮಾಡ್ತಿದ್ದಾರೆ ದೇಶದಲ್ಲಿ. ಹೀಗಿರುವಾಗ FSSAI ವಿಚಾರಣೆಗೂ ಅವಕಾಶ ಕೊಡದೆ ಈ ರೀತಿ ನಿಷೇಧಾಜ್ಞೆ ಹೇರಿರುವುದು ಸರಿಯಲ್ಲ ಅಂತ ಕೋರ್ಟ್ ಹೇಳಿದೆ. ಲೋನ್ ರಿಕವರಿ ಕಿರುಕುಳಕ್ಕೆ ಬ್ರೇಕ್ ಹಾಕೋಕೆ RBI ಹೊಸ ರೂಲ್ಸ್ ತಂದಿದೆ. ಜನವರಿ 1, 2027ರಿಂದ ಜಾರಿಗೆ ಬರೋ ಈ ರೂಲ್ಸ್ ಪ್ರಕಾರ ರಿಕವರಿ ಏಜೆಂಟ್ಸ್ ಇನ್ಮುಂದೆ ಬೈಯೋದು, ಬೆದರಿಸುವುದು ಅಥವಾ ಪದೇ ಪದೇ ಕಾಲ್ ಮಾಡಿ ಹಿಂಸೆ ಕೊಡೋ ಹಾಗಿಲ್ಲ. ಹಾಗೆ ಸಾಲಗಾರರ ಪರ್ಸನಲ್ ಡೀಟೇಲ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಫ್ರೆಂಡ್ಸ್ ಅಥವಾ ಸಂಬಂಧಿಕರ ಮುಂದೆ ಪಬ್ಲಿಕ್ ಆಗಿ ಅಪಮಾನ ಮಾಡೋದನ್ನು ಕಂಪ್ಲೀಟ್ ಬ್ಯಾನ್ ಮಾಡಲಾಗಿದೆ. ಹಾಗೆ ಸಾಲ ವಸೂಲಿಗೆ ಬ್ಯಾಂಕ್ಗಳು ಸಾಲಗಾರರ ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ಗಳನ್ನು ಬ್ಲಾಕ್ ಮಾಡೋಕೆ ಆಗಲ್ಲ. ಒಂದು ವೇಳೆ ಅದೇ ಡಿವೈಸ್ ತಗೊಳ್ಳೋಕೆ ಅಂತಲೇ ಲೋನ್ ಮಾಡಿದರೆ ಮಾತ್ರ ಹಂತ ಹಂತವಾಗಿ ಇದನ್ನು ಮಾಡ್ಬೋದು, ಬ್ಲಾಕ್ ಮಾಡ್ಬೋದು.
ಆದರೆ ಆಗಲೂ ಇನ್ಕಮಿಂಗ್ ಕಾಲ್ಸ್, SMS ಮತ್ತು ಎಮರ್ಜೆನ್ಸಿ SOS ಕೆಲಸ ಮಾಡ್ತಾನೆ ಇರಬೇಕು. ಮೇ 20ಕ್ಕೆ ಇದರ ಡ್ರಾಫ್ಟ್ ರಿಲೀಸ್ ಮಾಡಿ ಜನರ ಒಪಿನಿಯನ್ ತಗೊಂಡು ಈಗ ಫೈನಲ್ ಗೈಡ್ಲೈನ್ಸ್ ಅನ್ನು RBI ಹೊರಡಿಸಿಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹1,181 ಜಾಸ್ತಿಯಾಗಿ 1,49,621 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹1,082 ಹೆಚ್ಚಾಗಿ 1,37,053 ರೂಪಾಯಿ ಆಗಿದೆ. ಇನ್ನು 1 kg ಬೆಳ್ಳಿ ಬೆಲೆಯಲ್ಲಿ ₹5,707 ಜಾಸ್ತಿಯಾಗಿ 2,31,381 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಿದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಗಲೇ ಹೇಳಿದಾಗೆ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. 100 ವಿಡಿಯೋಸಲ್ಲಿ ಪಬ್ಲಿಷ್ ಆಗ್ತಿವೆ ಸ್ನೇಹಿತರೆ, ಆಗಿದ್ದಾವೆ, ಮುಂದೆನೂ ಆಗ್ತವೆ. ಆಸಕ್ತರು ಜಾಯಿನ್ ಬಟನ್ ಮೂಲಕ ಸೇರಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.